ನಿಮ್ಗೆ ಮೊದಲನೇ ಸ್ಥಾನ ಸ್ವರ ಅಂತ ಹೇಳಿದ್ರೆ ಜಸ್ಟ್ ಒಂದು ರಿವೈಂಡ್ ಪರ್ಪಸ್ ಹೇಳಿದೀನಿ. ಮೊದಲೇ ಸ್ಥಾನ ಅಂದ್ರೆ ಲೈಕ್ ಬರ ಅಂತ ಒಂದು ಎಕ್ಸಾಂಪಲ್ ಇತ್ತಂದ್ರೆ ಬ ಅಬೋದಲ್ಲಿ ಬರೋದು ರ ಕೂಡ ಅಲ್ಲಿ ಬರುತ್ತೆ. ಬ ನಂತರ ಮೊದಲನೇ ಸ್ಥಾನಕ್ಕೆ ರ ನಂತರ ಮೊದಲನೇ ಸ್ಥಾನ ಸ್ವರ ಕೊಟ್ಟಿದ್ದು ನಾನು. ಓಕೆ, ಅದೇ ತರ ಎರಡನೇ ಸ್ಥಾನ ಸ್ವರಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಬ ಅಂಡ್ ರ. ಬ ಕ ಎ ಸ್ವರ, ರ ಕ ಅ ಸ್ವರ, ವರ್ಡ್ ಇತ್ತು ಬೇರೆ. ಈ ತರ ನಿಮ್ಗೆ ಅಂದ್ರೆ ಇಲ್ಲಿ ಹೇಳುದು ಮೋಟಿವ್ ಏನಂದ್ರೆ ಯಾವ ರೇಖಾಕ್ಷರದ ನಂತರ ಸ್ವರ ಕೇಳಿಸ್ತದಲ್ಲ ಆ ರೇಖಾಕ್ಷರ ನಂತರನೇ ಇಡ್ಬೇಕಂತ ಹೇಳಿದ್ವಿ ಲಾಸ್ಟ್ ಕ್ಲಾಸ್ ಒಳಗೆ. ಅದೇ ಹೇಳಿದ್ವಲ್ಲ, ಯಾವ ರೇಖಾಕ್ಷರ ನಂತರ ಸ್ವರಗಳು ನಿಮ್ಗೆ ಕೇಳಿಸ್ತಾವ ಆ ರೇಖಾಕ್ಷರ ನಂತರನೇ ಸ್ವರಗಳು ಇಡ್ರಿ. ಬದ ನಂತರ ಸ್ವರ ಕೇಳಿದ್ರೆ ಬದ ನಂತರ ಇಟ್ಟಿದ್ದೆ. ಬದ ಒಳಗೆ ಸ್ವರ ಯಾವ್ದು ಕೆಲಸ ಆಗ ನಿಮ್ಗೆ ಯಾವ ಸ್ಥಾನದ್ದು ಡಾಟ್ ಅದ ಡ್ಯಾಶ್ ಅದ ಕರೆಕ್ಟ್ ಅದ. ಬದ ನಂತರ ಯಾವ ಸ್ವರ ಕೆಲಸ ಆಗ್ತದೆ ಸ್ವರ. ಇದೇನಂತ ವರ್ಡ್ ಏನಂತ ವರ್ಡ್ ಬೇರೆ ಸ್ವರ ಏನ್ ಕೆಲಸ ಆಗ್ತದೆ ಎ. ಸೊ ಬದ ನಂತರ ಕೆಲಸ ಆಗ್ತದೆ. ಸೊ ಬದ ನಂತರ ಇಟ್ಟಿವಿ. ಈಗ ನಾವು ಮೂರನೇ ಸ್ಥಾನ ಸ್ವರಗಳು ನೋಡಿದ್ವಿ ಅದು. ಸೊ ಮೂರನೇ ಸ್ಥಾನ ಸ್ವರ ಒಳಗೆ ಏನಿದಾವ್ರಿ ಈಗ ಎಕ್ಸಾಂಪಲ್ ಮಗ ಬುಕ್ಕಲ್ಲಿ ತೋರಿಸಿದ್ದಾರೆ ಅಂತ ಓದ್ಕೊಳ್ತೀನಿ. ಏನಂದ್ರೆ ವರ್ಡ್ ಬೀರ. ಇದಕ್ಕೆ ಅಂತೀರಿ ಹೌದಾ? ಇದೇನಂತೀರಿ ಇದಕ್ಕೆ ಅಂತೀರಿ ಹೌದಾ? ಪ್ರತಿಯೊಂದರೊಳಗ ಮೂರನೇ ಸ್ಥಾನದ ಸ್ವರಗಳು ಕೊಟ್ಟಿಲ್ಲ. ಹೀಗೆ ಸೊ ನಿಮ್ಗ ಮೊದಲು ಏನ್ ಹೇಳಿದ್ದೆ, ರೇಖಾಕ್ಷರ ಒಳಗ ಮೊದಲನೇ ಸ್ವರ ಯಾವ ಸ್ಥಾನದ ಕೇಳಿಸ್ತದೋ ಮೊದಲನೇ ರೇಖಾಕ್ಷರನ ತುರುದಲ್ಲಿ ಬರೀಬೇಕು, ಆನ್ಲೈನ್ ಬರಬೇಕ, ಅಬದಲ್ಲಿ ಬರಬೇಕಂತ ಹೇಳಿದ್ದೆ. ಸೊ ಏನ್ ರೇಖಾಕ್ಷರ ಓದ್ತಿಲ್ಲಕ್ಕೆ ಓದ್ ಜೋರ್ಲೆ ಜೋರ್ಲೆ ಬೀರ್ ಏನಂತೀರಿ ಬೀರ್ ಓದ್ತೀರಿ. ಸೊ ಬ ಒಳಗೆ ಸ್ವರ ಯಾವ್ದದ ಹೇಳ್ರಿ ಈ ಸ್ವರ ಯಾವ್ದು. ಸೊ ಮೊದಲನೇ ಸ್ವರ ಯಾವ್ದು ಕಂಡಂಗೆ ಈಗ ಸ್ವರ ಏನಾಯ್ತು ಮಧ್ಯದ ಇದು ಈನೇ ಅದ. ಸೊ ಮೊದಲನೇ ರೇಖಾಕ್ಷರ ಯಾವುದು ಬ ಎಲ್ಲಿ ಬರೀಬೇಕು ಥ್ರೂ ದ ಲೈನ್. ಸೊ ಬ ನಾನು ಥ್ರೂ ಲೈನ್ ಬರ್ದೆ, ಇದು ರ ಬರ್ದೆ. ಕ್ಲಿಯರ್? ಸೊ ಇದರೊಳಗೆ ಚೇಂಜಸ್ ಏನ್ ಹೇಳ್ತಾರ, ಮೊದಲನೇ ಸ್ವರ ಬಂತು ಅಥವಾ ಎರಡನೇ ಸ್ಥಾನ ಸ್ವರ ಬಂತಂದ್ರ ಆಯಾ ರೇಖಾಕ್ಷರ ನಂತರ ಇಡ್ಬೇಕಂತ ಹೇಳ್ತಾರ. ಆದ್ರೆ ಮೂರನೇ ಸ್ಥಾನ ಸ್ವರಕ್ಕ ಎರಡನೇ ರೇಖಾಕ್ಷರದ ಎಡಭಾಗದಲ್ಲಿ ಮೂರನೇ ಸ್ಥಾನಕ್ಕೆ ಇಡೋದು ಹೇಳ್ತಾರ. ಇಲ್ಲಿ ಮೂರನೇ ಸ್ಥಾನ ಸ್ವರ ಅಷ್ಟೇ ಚೇಂಜ್ ಅನ್ಸುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಬೀರ ಅದ, ನಂಗೆ ವರ್ಡ್ ಬರೀಬೇಕ್ರಿ ಈರ ಅಂತ, ಜಸ್ಟ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಅದ್ರ ಲಿಂಕ್ ಇಲ್ಲದು. ಈಗ ನಾನು ರ ಬರಿತೀನಿ, ರಕ್ಕಿಂತ ಮೊದಲ ಸ್ವರ ಅದ, ರ ನಂತರ ಸ್ವರ ಅದ, ರಕ್ಕಿಂತ ಮೊದಲ ಸ್ವರ ಅದ, ರಕ್ಕಿಂತ ನಂತರ ಸ್ವರ ಅದ, ಮೊದಲ ಸ್ವರ ಅದ ರಕ್ಕಿಂತ. ಸೊ ಮೊದಲ ಅಂದ್ರೆ 1 2 3 ಯಾವ ಸ್ಥಾನ ಸ್ವರ ಅದು ಡಾಟ್ ಅಂಡ್ ಡ್ಯಾಶ್. ಸೊ ಮೂರನೇ ಸ್ಥಾನಕ್ಕೆ ಡಾಟ್ ಇಟ್ಟ, ಹೌದಾ? ಈಗ ರದ ನಂತರ ಸ್ವರ ಅದ ಯಾವ್ದು, ಯಾವ ಪ್ಲೇಸ್ ಇಂದ ಅದ, ಒಂದು ಮೊದಲನೇ ಸ್ಥಾನ ಅದ. ಸೊ ರದ ನಂತರ ಮೊದಲನೇ ಸ್ಥಾನ ಡಾಟ್. ಈಗ ಏನಂತಾರೆ ವರ್ಡ್ ಈರ. ನಂಗೆ ಅದೇ ತರ ಬೀರ ಬರೀಬೇಕು ಹೇಳಿದ್ರ ವರ್ಡ್ ಬ ಬರೀತೀನಿ, ರ ಬರೀದಿಲ್ಲ, ಸೇಮ್ ಔಟ್ಲೈನ್. ಈಗ ಬದ ನಂತರ ಈ ಜಾಗ ಒಳಗೆ ಈ ಸ್ವರ ಹೇಳ್ಬೇಕು, ಇಲ್ಲಿ ಸ್ವಲ್ಪ ಚೇಂಜಸ್ ಹೇಳಿ. ಸೊ ಅದೇ ತರ ಮೊದಲು ಬ ಓದ್ತೀರಿ, ನಂತರ ಇ ಓದ್ತೀರಿ, ಬಿ ಆಯ್ತಾ, ನಂತರ ರ ಓದ್ತೀರಿ. ಏನ್ ಚೇಂಜ್ ಆಯ್ತು? ನೇಮ್ ತರ ಹೆಂಗಿದ್ರು ಸರ್, ಇಲ್ಲಿ ಇರಲ್ಲ 10 ಈಗ
ಇಲ್ಲಿ ಇಡಲ್ಲ. ಯಾಕೆ ಇಲ್ಲ ಅಂತ ಮುಂದಿನ ಚಾಪ್ಟರ್ ಒಳಗೆ ನಿಮಗೆ ಬರ್ತಾ ಬರ್ತಾ ಹೇಳ್ತೇನೆ ನಾನು. ಅಲ್ಲಿ ಸ್ವರ ಯಾಕೆ ಇಡಬಾರದು ಅಂತ, ಯಾಕೆ ಇಲ್ಲಿ ಇಡಬಾರದು ಬರುವಂತ ಚಾಪ್ಟರ್ಸ್ ಒಳಗೆ ನಿಮ್ಗೆ ತಿಳಿಸ್ತೀನಿ ಯಾಕೆ ಇಲ್ಲಿ ಸ್ವರ ಬಂದಿದೆ. ಕ್ಲಿಯರ್ ಇದೆ? ಹೀಗೆ ಸೊ ಅದೇ ತರ ಬದ ನಂತರ ಈ ರ ಒಳಗೆ ಒಂದು ಅ ಒಡೆಯದು ಇದು ಶಬ್ದ ಏನು ಓದ್ತೀರಿ? ತೀಕ. ಸೊ ತ ರೇಖೆ ಎಲ್ಲಿ ಬರಲಿಲ್ಲ ನಾನು, ಎಲ್ಲಿ ಬರಲಿ ಅವಿನಾಶ್ ಜೋರ್ಲೆ ಹೇಳಿ. ಯಾವ ಲೈನ್ ಬರೀಬೇಕು? ಮೂರನೇ ಸ್ಥಾನ ಸ್ವರ. ಯಾವ ಸ್ವರ ಅದ್ರಿ? ಈ ಸ್ವರ ಅದ. ಸೊ ತ ರೇಖಾಕ್ಷರ ಬರದೆ ಕ ಬರದೆ. ಕ್ಲಿಯರ್ ಇದೆ? ತ ರೇಖಾಕ್ಷರ ಬರದೆ ಕ ಬರದೆ. ತ ಒಳಗೆ ಸ್ವರ ಯಾವ್ದು ಈಗ? ಕ ನಂತರದ ಕ ಮೊದಲದು ಕ ರೇಖಾಕ್ಷರದ ನಂತರದ ಕ ರೇಖಾಕ್ಷರಕ್ಕೆ ಮೊದಲದ ತ ಸ್ವರ ಕ ಮೊದಲದ ಕ ನಂತರದ ಅದಕ್ಕೆ ಕ ನಂತರದ ಕ ಮೊದಲು ಮತ್ತು ನಂತರ ಕರೆಕ್ಟ್. ತದ ನಂತರದ ಬಟ್ ಕ ಮೊದಲಿತ್ಲ. ಸೊ ಕ ಮೊದಲು ಯಾವ ಸ್ಥಾನ ಇತ್ತು? ಮೂರನೇ ಸ್ಥಾನ. ಚುಕ್ಕಿನ ಗೀಟ ಕರೆಕ್ಟ್. ತ ಪ್ಲಸ್ ಇ ತಿ ಪ್ಲಸ್ ಕ ವರ್ಡ್ ತೀಕ. ಕ ಒಳಗೆ ಒಂದು ಸ್ವರ ಅದು ಯಾವ್ದು? ಕರೆಕ್ಟ್ ಕರೆಕ್ಟ್. ಇದಕ್ಕೆ ಒಂದು ವರ್ಡ್ ಮೊದಲೇ ರೇಖಾಕ್ಷರ ಎಲ್ಲಿ ಬರೀಬೇಕು? ಯಾಕೆ ಬರೀಬೇಕು? ಸೊ ಇದನ್ನ ಲ ಬರ್ದೆ, ಇದು ಪ ಬರ್ದೆ. ಮೊದಲನೇ ರೇಖಾಕ್ಷರ ಯಾವ್ದು? ಎರಡರೊಳಗಿದ್ದು ಲ ಅದ ಪ ಮೊದಲನೇ ರೇಖಾಕ್ಷರ ಲ ಅದ. ಲ ಒಳಗೆ ಸ್ವರ ಯಾವ್ದದ? ಪ ಕಿಂತ ಮೊದಲದ ಪದ ನಂತರದ ಪ ಕಿಂತ ಮೊದಲ. ಸೊ ಪ ಕಿಂತ ಮೊದಲ ಅಂದ್ರೆ 1 2 3 ಯಾವ ಸ್ಥಾನ ಸ್ವರ ಅದು? ಚುಕ್ಕಿನ ಗೀಟು ಇಲ್ಲಿ ಇಲ್ಲ. ಯಾಕಂದ್ರೆ ಮೂರನೇ ಸ್ಥಾನ ಸ್ವರ ಅದ, ಅದಕ್ಕೋಸ್ಕರ ಹಂಗೆ ಇಡಾಕತ್ತೀವಿ ನಾವು. ಆಲ್ರೆಡಿ ಸೆಕೆಂಡ್ ಸ್ಟ್ರೋಕ್ ಲೆಫ್ಟ್ ಸೈಡ್ ಇಡಾಕತ್ತೀವಿ. ಕ್ಲಿಯರ್ ಇದೆ? ಲ ಪ್ಲಸ್ ಇ ಲಿ ಪ್ಲಸ್ ಪ ಇವಡೇನಿತ್ತು? ಪ ಒಳಗೆ ಒಂದು ಸ್ವರ ಇದೆ ಯಾವುದು? ಯಾವ ಸ್ಥಾನಕ್ಕೆ? ಪದ ನಂತರ ಪದ ಮೊದಲ. ಕ್ಲಿಯರ್? ಇದಕ್ಕೆ ಏನಂದ್ರೆ ವರ್ಡ್ ಕೂಲ. ಕೂಲ ಗೊತ್ತಿರಲ್ಲ. ಆದ್ರೆ ಇಲ್ಲಿ ನೋಡ್ರಿ ಕ ಅಂಡ್ ಲ. ಕ ಯಾಕೆ ಛೇದಿಸಿಲ್ಲ ಸ್ವಲ್ಪ ಲಕ್ಷ ಕೊಡ್ರಿ. ನಮ್ದು ಕ ಗ ಮ ನ ಅಥವಾ ಇಂಗ ರೇಖಾಕ್ಷರದ ನಂತರ ನಿಮ್ಗ ಅದು ಊರ್ಧ್ವಮುಖ ರೇಖಾಕ್ಷರಗಳು ಅಥವಾ ಅಧೋಮುಖ ರೇಖಾಕ್ಷರಗಳು ಬಂದು ಅಂದ್ರೆ ಮೂರನೇ ಸ್ಥಾನಕ್ಕೆ ಮಾತ್ರ. ಇದು ಸ್ವಲ್ಪ ಲಕ್ಷ ಇಟ್ಕೊಳ್ಳಿ, ತಾನೇ ಮುಂದೆ ಬರ್ತಾ 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 ರೂಢಿ ಆಗ್ಬಿಡ್ತಾವ ನಿಮ್ಗೆ. ಆದ್ರೆ ಸ್ವರಗಳು ಸ್ಥಾನ ಚೇಂಜ್ ಆಗಿಲ್ಲ. ಸ್ವರ ಮೂರನೇ ಸ್ಥಾನಕ್ಕೆ ಕೊಡ್ತೀರಿ, ಮೂರನೇ ಸ್ಥಾನಕ್ಕೆ ಕೊಡ್ತೀರಿ, ಎರಡನೇ ಸ್ಥಾನಕ್ಕೆ ಬಂದ್ರೆ ಎರಡನೇ ಸ್ಥಾನಕ್ಕೆ ಕೊಡ್ತೀರಿ. ಬಟ್ ಮೂರನೇ ಸ್ಥಾನಕ್ಕೆ ಥ್ರೂ ಲೈನ್ ಬರೋ ಟೈಮಿಂಗ್ ಮಾತ್ರ ಈ ರೇಖಾಕ್ಷರಗಳನ್ನ ಥ್ರೂ ಲೈನ್ ಮಾಡಂಗಿಲ್ಲ, ಈ ರೇಖಾಕ್ಷರಗಳನ್ನ ಥ್ರೂ ಲೈನ್ ಮಾಡಬೇಕು. ಈಗ ಹ್ಯಾಂಗ ನಾ ಕ ಥ್ರೂ ಲೈನ್ ಮಾಡಿಲ್ಲ. ಇಲ್ಲಿ ಲ ಛೇದಿಸಿದ್ರೆ ಕ ಛೇದಿಸದಿಲ್ಲ. ಲ ಛೇದಿಸಿದ್ರೆ ಇಟ್ಸ್ ಓಕೆ. ಲ ಒಳಗೆ ಸ್ವರ ಯಾವ್ದು? ಕ ಕ ಒಳಗೆ ಊ ಸ್ವರ. ಲ ಕಿಂತ ಮೊದಲದ ಲದ ನಂತರ ಯಾವ ಸ್ಥಾನ ಇರ್ತದೆ? ಡಾಟ್ ಅಂಡ್ ಡ್ಯಾಶ್ ಇದೆ. ಸೊ ಲ ಕಿಂತ ಮೊದಲದ ಮ್ಯಾಗೇನೆ 1 2 3 ಡ್ಯಾಶ್. ಮೊದಲು ಕ ಓದ್ತೀರಿ, ನಂತರ ಉ ಓದ್ತೀರಿ, ನಂತರ ಕರೆಕ್ಟ್ ಅದ ತಿಳಿಯಾತದ. ಕ ಪ್ಲಸ್ ಉ ಪ್ಲಸ್ ಲ ಏನಾಗ್ತದ? ಲ ಒಳಗೆ ಸರ ಅದ ಯಾವ್ದ್ರಿ? ಕ್ಲಿಯರ್? ಒಂದ್ ವೇಳೆ ಎರಡು ಸಮ ರೇಖಾಕ್ಷರಗಳೇ ಬಂದವ ಮೂರನೇ ಸ್ಥಾನ ಸ್ವರಕ್ಕೆ ಅಂದ್ರೆ ಎರಡು ಆಂಗ್ಲನೇ ಬರೀಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಳೇನ್ರಿ ಮುಖ, ಇದು ಮ ಬರ್ದೆ ಕ ಬರ್ದೆ, ಮ ಬರ್ದೆ ಕ ಬರ್ದೆ. ಈಗ ಯಾರು ಇದಕ್ಕೆ ಮೂರನೇ ಸ್ಥಾನಕ್ಕೆ ಸ್ವರ ಬರೀತೇವೆ ಬಂದ್ ಬರೀಬೇಕು. ಬನ್ನಿ
ನಿಮ್ಮೆಲ್ಲರಿಗೂ ಒಂದು ಎಕ್ಸಾಂಪಲ್ ಕೊಡಿಸ್ತೀನಿ. ಮೂರನೇ ಸಲ ಸ್ವಲ್ಪ ಕೊಡೋದು. ವೆರಿ ಗುಡ್, ವೆರಿ ನೈಸ್. ಓಕೆ, ಇದೇನಂತೀವಿ ವರ್ಡ್? ಮೂಲ. ಏನಂತೀವಿ ವರ್ಡ್? ಮೂಲ. ಸೊ ರೇಖಾಕ್ಷರ ಯಾವುದು? ಮ ಮತ್ತೆ ಲ. ಸೊ ಮ ನಾ ಇಲ್ಲಿ ಕೆಳಗೆ ಬರೀತೀನಿ, ಲ ಅಂತ ಛೇದಿಸ್ತೀನಿ. ಯಾಕಂದ್ರೆ ಸಮಾಕ್ಷರ ಅದು ಮದ್ದು ತುರುವಿನ ಬರಂಗಿಲ್ಲ. ಸೊ ಎರಡನೇ ತುರುವಿನ ಬರೆಯೋದು ಮುಂದೆ ಬರ್ತಾ ಆಗ್ತೀನಿ. ಇದಕ್ಕೆ ಸರಿ ಯಾರು ಕೊಡ್ತೀರಿ ಬಂದು ಸರ್? ಈ ಸಮಾಚಾರ ಬಂದು ಅಂದ್ರೆ ವಿರೋಧಿ ಲೈನ್ ಬಿಟ್ಬಿಟ್ಟು ಮೂರನೇ ಸ್ಥಾನಕ್ಕೆ ಅಷ್ಟೇ. ಮೂರನೇ ಸ್ಥಾನ ಒಂದೆರಡು ಎರಡು ಇರ್ತಾವೆ. ಸರ್ ಕೂಡ ಜಾಗ ಚೇಂಜ್ ಆಗಂಗಿಲ್ಲ. ಬರ್ರಿ ಅದನ್ನ ಮುಂದಿನ ಲೆಸನ್ ಹೇಳ್ತೀನಿ ಅವಾಗ. ಹೇಳ್ಬೇಡ್ರಿ. ನೋಡಿ ನೆಕ್ಸ್ಟ್ ಏನು ವರ್ಡ್? ಧೂಪ. ಮೀನಿಂಗ್ಗಳು ನೋಡ್ಬೇಡ, ಏನೋ ನನಗೂ ಗೊತ್ತಿಲ್ಲ ಅವು, ಆದ್ರೆ ನಮ್ಗೆ ಸೌಂಡ್ ಇಂಪಾರ್ಟೆಂಟ್ ಬರೀ. ಸೊ ದ ರೇಖಾಕ್ಷರ ಎಲ್ಲಿ ಬರೀಬೇಕು? ಛೇದಿಸಿ. ದ ಇದು ಪ. ಇದಕ್ಕೆ ಸ್ವರ ಯಾರು ಕೊಡ್ತೀವಿ? ಬರೀ don't be confused. Correct? 100%. ನಿಮ್ಗೆ ಅನ್ಸೋದು ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಓಕೆ. ಡೌಟ್ ಒಳಗಿರುವಾಗ ಇದು ವರ್ಡ್ ಏನ್ರಿ? ಪೂಜೆ. ಪೂಜೆ ಪೂಜಾ ಅಂತ. ಹೀಗೆ ಪರಿಗಣನೆಯಲ್ಲಿ ಬರಲಿ. ಇದು ಪ, ಇದು ಜ. ಇದಕ್ಕೆ ಯಾರು ಕೊಡ್ತಾರೆ ಸ್ವರ? ಬರ್ಲ ಆಗ್ಲಿಲ್ಲ. ನಾಗೇನು ಕನ್ಫ್ಯೂಷನ್ ಆಗಲಿ, ನಿಮ್ಗೆ ಕ್ಲಿಯರ್ ಮಾಡಕ್ಕೆ ಧೈರ್ಯ ಮಾಡ್ರಿ. ಡೌಟ್ ಗೊತ್ತಾದ್ರೆ ನಾನು ನಿಮ್ಗೆ ಕ್ಲಿಯರಿಫಿಕೇಶನ್ ಕೊಡ್ತೀನಿ. ನೋಡಿ ಭಯಂಗಿಲ್ಲ. ಥಿಂಕ್ ಮಾಡಿ ಬರೀರಿ, ಎಲ್ಲಿ ಕೊಡ್ಬೇಕು ಏನು ಕೊಡ್ಬೇಕು. ಮುಗುದೇ ಇಲ್ಲ ಮತ್ತೆ ಏನ್ ಕನ್ಫ್ಯೂಷನ್ ಐತೆ ನಿಮ್ಗೆ? ಕ್ಲಿಯರ್ ಇದೆ? ಏನು ವರ್ಡ್? ರೇಖಾಕ್ಷರ ಎಲ್ಲಿ ಬರಲಿ? ಎರಡು ಬರ್ತವೆ. ಎಲ್ಲಿ ಬರ್? ಮೊದಲೇ ರೇಖಾಕ್ಷರ ಇಂಪಾರ್ಟೆಂಟ್ ನಮ್ಗೆ. ಯಾವ್ದು ಬರೀತೀರಿ ಬರ ಅದಕ್ಕೆ ನಾನು ಮುಂದೆ ಫ್ಯೂಚರ್ ಒಳಗೆ ಹೇಳ್ತೀನಿ. ಏನು ಲೆಸನ್ ಅದಾವು ನಿಮ್ಗೆ ಡೌಟ್ ಬರತ್ತಲ್ಲ, ಅವಾಗ ಲೆಸನ್ ಅದಾವು. ಉರ್ದು ಮುಖರೇ ಯಾವಾಗ ಬರೀಬೇಕು, ಅದ ಮುಖರೇ ಯಾವಾಗ ಬರೀಬೇಕು, ನಾನು ಮುಂದೆ ಫ್ಯೂಚರ್ ಲೆಸನ್ಸ್ ಒಳಗೆ ಹೇಳ್ತೀನಿ ನಿಮ್ಗೆ. ಹೀಗೆ ಸೊ ಎಲ್ಲಿ ಬರೀಬೇಕು? ಎಲ್ಲಿ ಬರೀಬೇಕು? ಗೆರೆಯನ್ನು ಛೇದಿಸಿ. ಯಾಕೆ ಗೆರೆಯನ್ನು ಛೇದಿಸಬೇಕು? ಇದರ ಇದು ಪ ಬರದೆ. ಇದು ಸ್ವರ ಯಾರು ಕೊಡ್ತೀರಿ? ಬರಿ. ವೆರಿ ಗುಡ್. ನೆಕ್ಸ್ಟ್ ಏನು ವರ್ಡ್? ಹಾಗ. ಈ ಇದಕ್ಕೆ ರೂಲ್ಸ್ ಸಂಬಂಧ ಇಲ್ಲದು. ಆ ಸ್ವರ ಹಾಕಿ ಇದಕ್ಕೆ ಸ್ವಲ್ಪ ಚೇಂಜ್ ಮಾಡೋದು. ಸ್ವಲ್ಪ ಚೇಂಜ್ ಮಾಡೋದು. ಏನು ವರ್ಡ್? ಈ ತರ. ಸೊ ಮೊದಲನೇ ರೇಖಾಕ್ಷರ ಯಾವುದು? ಎಲ್ಲಿ ಬರೀಬೇಕು? ಛೇದಿಸಿ ಬರೀಬೇಕಾ? ಓಕೆ, ಇದನ್ನ ಹ ಬರದೆ
ಇದು ತ ಬರಬೇಕು. ಇಬ್ಬರೊಳಗೆ ಸ್ವರ ಯಾರು ಕೊಡಕ್ ಬರ್ತಿದ್ರು? ಓಕೆ, ಸ್ವರನ ಡ್ಯಾಶ್ ಕೊಟ್ರಿ, ಮೂರನೇ ಸ್ಥಾನದ ಡ್ಯಾಶ್ ಏನಾಗ್ತದೆ? ಮೂರನೇ ಸ್ಥಾನ ಡ್ಯಾಶ್ ಏನಾಗ್ತದೆ? ದಾಶಿ ಡಿ ಮತ್ತೆ ಡಾಟ್ ಕೊಟ್ರೆ ಎರಡನೇ ಡಾಟ್ ಕೊಟ್ಟರೆ ಮೂರನೇ ಸ್ಥಾನ ಡಾಟ್ ಏನಾದ ಅದು ಹೇಳ್ಬೇಕು. ಮೂರನೇ ಸ್ಥಾನಕ್ಕೆ ಸರ್ ಡಾಟ್ ಉ ಡ್ಯಾಶ್ 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 ಉ ಆಗ್ತದೆ. ಕೇಳಿದ್ರೆ ಡಾಟ್ ಏನ್ ಕೊಡ್ಬೇಕು ಕೊಡ್ರಿ ಈಗ. ಹಾ ವೆರಿ ಗುಡ್. ಕ್ಲಿಯರ್? ಓಕೆ, ಸೈನ್ ಅಪ್. ಮೊಬೈಲ್ ಪಟ್ನೆ ಅಂತಂತೀನಿ. ಹಂಗೆ ಸಂಬಂಧ ಇಲ್ಲ. ಏನ್ ಬರ್ತಿದ್ರಿ? ರೋಜ. ಮೊದಲನೇ ಅಕ್ಷರ ಯಾವುದು? ಎಲ್ಲಿ ಬರಲಿ? ಯಾಕೆ ಬರೀಬೇಕು? ರ ಜ. ಸ್ವರ ಬರಿ. ಕೊಟ್ಟು ಸ್ವರಕ್ಕೆ ವಿಚಾರ ಮಾಡ್ತಾರೆ. ಏಕೆ ವಿಚಾರ ಮಾಡಿ. ಗೊತ್ತಾಗ್ತಿಲ್ಲ? ಮೊದಲನೇ ಸ್ವರ ಕೊಡ್ಬೋದು, ನಂತರ ಸೆಕೆಂಡ್ ಸ್ವರ ಕೊಡಬೇಕು. ಇಟ್ಸ್ ಓಕೆ, ಕೊಟ್ಟು ಅರೆ ಒಳಗೆ ಸ್ವರ ಯಾವ್ದು? ಹೂ. ಯಾವ ಸ್ಥಾನ ಇರ್ತದೆ ಹೂ ಸ್ವರ? ಮೂರನೇ ಸ್ಥಾನ. ಜಕ್ಕಿಂತ ಮೊದಲದ ಜ ನಂತರ ಅದು ಜಕ್ಕಿಂತ ಮೊದಲದ ಹೂ ಸ್ವರ ಜ ನಂತರ ಅದು ಜಕ್ಕಿಂತ ಮೊದಲು ಯಾವ ಸ್ಥಾನಕ್ಕೆ ಅದ? ಮೂರನೇ ಸ್ಥಾನಕ್ಕೆ ಡ್ಯಾಶ್ ಡಾಟ್ ಅದ ಕೊಡ್. ಜಕ್ಕಿಂತ ಮೊದಲು ಮೂರನೇ ಸ್ಥಾನಕ್ಕೆ ಡ್ಯಾಶ್. Clear? So this is what your basic vowel complete in Kannada shorthand. ಈ ರೇಖಾಕ್ಷರದ ನಂತರ ಕೊಡುವ ಸ್ವರಗಳಿವೆ. ಸಂಯೋಜಿತ ರೇಖಾಕ್ಷರಗಳಿಗೆ ರೇಖಾಕ್ಷರದ ನಂತರ ಕೊಡುವ ಸ್ವರಗಳದಾವು. ಕ್ಲಿಯರ್? ಇದು ಕಂಪ್ಲೀಟ್ ಆಯಿತು.